ಹನೂರು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಲೋಕೋಪಯೋಗಿ ಅತಿಥಿ ಗೃಹದ ಆವರಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಶಾಸಕ ಎಂಆರ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವರದಿ ಹನೂರು ವೆಂಕಟೇಶ್. ಕೈ ಜೋಡಿಸಬೇಕು ವಿನಂತಿಸಿಕೊಳ್ತೇನೆ. ಬಾಬಾ ಸಾಹೇಬ್ರ ಸಂಪೂರ್ಣ ಜೀವನ ಚರಿತ್ರೆ, ಬಹುಶಃ ಅವರ ಒಂದು ಬಾಲ್ಯದಿಂದ ಯಾವ ರೀತಿ ತುಳಿತಕ್ಕೊಳಗಾದರು, ಆ ಒಂದು ಅವಮಾನಗಳನ್ನ ಹೇಗೆ ಸಹಿಸಿಕೊಂಡ್ರು, ಆ ಅವಮಾನ ಪಟ್ಟಿದ್ದಕ್ಕೆ ಅನ್ಸುತ್ತೆ ಬಹುಶಃ ಅವರು ಒಂದು ರೀತಿ ಪುಟದೆದ್ದಿದ್ದು. ಏಕೆಂದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಯಾರಾದ್ರೂ ಅವಮಾನಕ್ಕೊಳಗಾಗದೆ ಹೋದ್ರೆ ಬಹುಶಃ ನಮಗೆ ಆ ಹಠ ಅನ್ನೋದು ಬರೋಲ್ಲ. ಅದು ಬರ್ಬೇಕಾದ್ರೆ ಬಹುಶಃ ಇದು ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅವರ ದೀರ್ಘಕಾಲ ಏನು ಇವತ್ತು ಈ ಜಾತಿ ವ್ಯವಸ್ಥೆಯ ಹೋಗ್ಲಾಡ್ಲಿಕ್ಕೆ ಹೋರಾಟದ ಮುಖೇನ ಬಹುಶಃ ಅವ್ರು ಬಹಳ ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಆ ಒಂದು ಪರಿಣಾಮ ಬೀರಿದ್ರಿಂದ ಅದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ಇದಕ್ಕೇನಾದ್ರೂ ಒಂದು ಮಾಡಲೇಬೇಕಂತ ಹೇಳಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿ ಅದನ್ನ ಇನ್ನಷ್ಟು ವಿದ್ಯೆಯನ್ನ ಕಲಿತು ಬಹುಶಃ ಈ ಒಂದು ಬದಲಾವಣೆ ತರಲೇಬೇಕಂತ ಹೇಳಿ ಅವರು ಆ ಒಂದು ತೀರ್ಮಾನ ತಗೊಂಡಂಥದ್ದು. ಇವತ್ತು ನಾವೇನು ಈ ಒಂದು ಸಂವಿಧಾನ ಕಾಣ್ತಾ ಇದ್ದೇವೆ, ಇಡೀ ಪ್ರಪಂಚದಲ್ಲೇ ಅತಿ ಒಂದು ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಸಂವಿಧಾನ ಆದ್ರೆ ನಮ್ಮ ಭಾರತದ ಸಂವಿಧಾನ. ಅದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇದಕ್ಕೆ ಅಧ್ಯಯನ ಮಾಡ್ಬೇಕಾದ್ರೆ ಬಹುಶಃ ಅವರು ಏನು ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಅವರು ಹೋಗ್ಬೇಕಾಯ್ತು. ಬಹುಶಃ ಅದನ್ನೆಲ್ಲಾನು ಮನಗಂಡು ಬೇರೆ ಯಾರೇ ಆ ಒಂದು ಸಂವಿಧಾನದ ಒಂದು ಕುರುಡು ಸಮಿತಿಯಲ್ಲಿ ಇದ್ದಾಗ ಅವರೆಲ್ಲ ಏನು ಹೇಳ್ತಿದ್ರು ಬಹುಶಃ ಅದನ್ನೆಲ್ಲಾನು ಗ್ರಹಿಸ್ಕೋತಿದ್ರು. ಬಟ್ ಅವ್ರು ಏನು ನೋವನ್ನ ಪಟ್ಟಿದ್ರು, ಜನಕ್ಕೆ ಏನಂತೂ ಕೊಡ್ಲೇಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ರು, ಬಹುಶಃ ಅದನ್ನೆಲ್ಲನೂ ಅವರು ಆ ಒಂದು ಸಂವಿಧಾನದಲ್ಲಿ ಎಲ್ರಿಗೂ ಸಮಾನತೆ ಹಕ್ಕು, ಸಮಾನತೆ ಸಿಗಬೇಕು, ಅದರಲ್ಲೂ ಹೆಣ್ಮಕ್ಳಿಗೆ ಸಿಗಬೇಕಾದ ಸಮಾನತೆ, ಮತ್ತೆ ಅವರಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯ, ಮತ್ತೆ ಏನು ಇವತ್ತು ನಮ್ಮ ಒಂದು ಪ್ರಜಾಪ್ರಭುತ್ವ ಯಾವುದೇ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಇತರ ದೇಶಕ್ಕಿಂತ ನಾವು ಕಮ್ಮಿ ಇಲ್ಲ. ಬಹುಶಃ ನಾವೆಲ್ಲ ಏನು ನಮ್ಮ ದೇಶದ ಜನಕ್ಕೆ ಇವತ್ತು ಏನು ನಾವು ಈ ಒಂದು ಸಂವಿಧಾನದ ಮುಖೇನ ಎಲ್ರಿಗೂ ಒಂದು ಹಕ್ಕುಗಳನ್ನು ಕೊಡೋ ಮುಖೇನ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಆಳವಾಗಿ ಒಂದು ಮನಸ್ಸಲ್ಲಿ ಅದು ಹೋಗಿ ನಾಟಿದ್ರಿಂದನೇ ನಮಗೆ ಇದು ಹೊರಹೊಮ್ತು ಅಂತ ನಾನು ಭಾವ. ನೀವು ನನಗೆ ಕೊಟ್ಟಿದ್ದೀರ, ನನ್ನ ಜವಾಬ್ದಾರಿ ಏನಿದೆ, ಇಡೀ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತೆ ಪ್ರತಿಯೊಬ್ಬರಿಗೂ ತಲುಪಬೇಕಾದಂಥ ಕೆಲಸ ನನ್ನ ಜವಾಬ್ದಾರಿ. ಆ ಕೆಲಸ ಮಾಡಿದ್ರೆ ಮಾತ್ರ ನನಗೆ ಆ ಒಂದು ಸ್ಥಾನ ಉಳಿಲಿಕ್ಕೆ ಸಾಧ್ಯ. ಆ ಒಂದು ಸ್ಥಾನಕ್ಕೆ ಎಲ್ಲೂ ಸಹ ಯಾವುದೇ ಥರದಲ್ಲೂ ಸಹ ಒಂದು ಸಣ್ಣ ಒಂದು ಲೋಪ ಆಗದೆ ಬಹುಶಃ ಎಷ್ಟು ಸಾಧ್ಯವಾದಷ್ಟು ಆ ಒಂದು ಸಂವಿಧಾನದ ಅಡಿಯಲ್ಲಿ ಜನರಿಗೆ ತಲುಪಲಿಕ್ಕೆ ಸಾಧ್ಯನೋ, ಮತ್ತೆ ಇವತ್ತೇನು ಸರ್ಕಾರಗಳು ತಗೊಂಡಂತ ತೀರ್ಮಾನಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯನೋ, ಇವತ್ತೇನು ಇದುವರೆಗೂ ಆಗಿಲ್ಲ ಅವೆಲ್ಲನೂ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನದಿಂದ ಬಹುಶಃ ಇವತ್ತು ಈ ಒಂದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಿಂದ ಆ ಒಂದು ಕೆಲಸವನ್ನ ಮಾಡಲೇಬೇಕು ಅಂತ ನಾನು ಸಹ ಇವತ್ತೇನಾದ್ರು ತಾವುಗಳು ಬಹುಶಃ ಈ ಒಂದು ಏನು ಶಾಸಕರ ಒಂದು ಸ್ಥಾನ ಇದೆಯಲ್ಲ, ಜವಾಬ್ದಾರಿತ ಸ್ಥಾನ, ಬಹುಶಃ ಅದು ಸಂಪೂರ್ಣವಾಗಿ ನೀವು ಗಮನಿಸಿರ್ತೀರ. ಯಾರೆಲ್ಲ ಏನೆಲ್ಲ ಹೇಗೆಲ್ಲ ಮಾಡ್ತಿದ್ದಾರೆ, ಮಾಡ್ತಾ ಇಲ್ಲ. ಬಹುಶಃ ಅದು ಕೆಲಸ ಮಾಡಿದ್ರೆ ಮಾತ್ರ ಇಟ್ಕೋಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ತೆಗೆಯೋದು ಯಾರ ಕೈಯಲ್ಲೈತೆ? ನಿಮ್ಮ ಕೈಯಲ್ಲೈತೆ.